ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನೀಟ್ ಎಕ್ಸಾಮ್ ಬರೀತಾರಂತಹ ವಿದ್ಯಾರ್ಥಿಗಳಿಗೆ ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನು ಅಂತ ಹೇಳಿದ್ರೆ, ನಮ್ಮ ನೀಟ್ ಎಕ್ಸಾಮ್ ಅನ್ನ ನಡೆಸುವಂತಹ ಪ್ರಾಧಿಕಾರದವರು ಅಂತ ಹೇಳಿದ್ರೆ NTA ದವರು ನೀಟ್ ಎಕ್ಸಾಮಿನೇಷನ್ ಸಿಟಿ ಏನಿದೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ನೀವು ನಿಮ್ಮ ಅಪ್ಲಿಕೇಶನ್ ನಂಬರ್ ಈ ಕೆಲವು ಡೀಟೇಲ್ಸ್ ಅನ್ನ ಎಂಟರ್ ಮಾಡಿ ನಮ್ಮ NTA ದವರ ವೆಬ್ಸೈಟ್ ಏನಿದೆ exams.nta.ac.in ಈ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ ಅಲ್ಲಿ ಸಿಟಿ ಆಫ್ ಎಕ್ಸಾಮಿನೇಷನ್ ಅದನ್ನ ಚೆಕ್ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿರ್ತಾರೆ. ಸೊ ಅದರ ಮೂಲಕ ನೀವು ಸಿಟಿ ಆಫ್ ಎಕ್ಸಾಮಿನೇಷನ್ ಅದನ್ನ ಚೆಕ್ ಮಾಡಬಹುದು ಅಂತ ಹೇಳಿದ್ರೆ ಯಾವ ಸಿಟಿಯಲ್ಲಿ ನಿಮ್ಮ ಎಕ್ಸಾಮ್ ಆಗ್ತಾ ಇದೆ ಅದನ್ನ ಚೆಕ್ ಮಾಡಬಹುದು. ಹಾಗಂತ ಎಕ್ಸಾಮಿನೇಷನ್ ಸೆಂಟರ್ ಅನ್ನ ಇದುವರೆಗೆ ರಿವೀಲ್ ಮಾಡಿಲ್ಲ, ಅಂದ್ರೆ ನೀವು ಪ್ರಯಾರಿಟಿನ ಕೊಟ್ಟಿರ್ತೀರಾ. ಸೊ ಆ ಪ್ರಯಾರಿಟಿ ಪ್ರಕಾರ ನಿಮಗೆ ಯಾವ ಸಿಟಿಯಲ್ಲಿ ಎಕ್ಸಾಮ್ ಆಗುತ್ತೆ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಅಂದ್ರೆ ಕೆಲವು ದಿನಗಳ ನಂತರ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ ಯಾವುದು ಅದನ್ನು ಕೂಡ ತಿಳಿಸ್ತಾರೆ. ಸರಿನಾ? ಎಕ್ಸಾಮಿನೇಷನ್ ಸೆಂಟರ್ ಅಂತ ತಿಳಿಸ್ತಾರೆ. ನಂತರ ಅಡ್ಮಿಟ್ ಕಾರ್ಡ್ ಇದಕ್ಕೋಸ್ಕರ ಕೂಡ ವಿದ್ಯಾರ್ಥಿಗಳು ವೇಟ್ ಮಾಡ್ತಿದ್ದಾರೆ. ನೀಟ್ ಅಡ್ಮಿಟ್ ಕಾರ್ಡ್ ಯಾವಾಗ ಬರುತ್ತೆ ಅಂತ. ನೀಟ್ ಅಡ್ಮಿಟ್ ಕಾರ್ಡ್ ಏನಿದೆ ಅದನ್ನ ಎಕ್ಸಾಮ್ಗಿಂತ 4 ರಿಂದ 5 ದಿನ ಮೊದಲು ರಿಲೀಸ್ ಮಾಡ್ತಾರೆ. ಸರಿನಾ? ಹಾಗಿದ್ರೆ ಮೇ 5ಕ್ಕೆ ನೀಟ್ ಎಕ್ಸಾಮ್ ಇದೆ. ಮೇ 1ರ ನಂತರ ನಿಮಗೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗ್ಬಹುದು. ಇದುವರೆಗೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಯಾವಾಗಿನಿಂದ ಅವಕಾಶ ಕೊಡ್ತೀವಿ ಅಂತ ಅಫಿಷಿಯಲಿ ಅನೌನ್ಸ್ ಮಾಡಿಲ್ಲ. ಬಟ್ ಜನರಲಿ ಅದೇ ಎಕ್ಸಾಮ್ಗಿಂತ 4 ರಿಂದ 5 ದಿನ ಮೊದಲು ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಕೊಡ್ತಾರೆ. ಆ ಡೇಟ್ ಅನ್ನ ಅನೌನ್ಸ್ ಮಾಡಿದ್ರು ಕೂಡ ಆದಷ್ಟು ಬೇಗ ಹೇಳ್ತೀವಿ. ನಂತರ ನಿಮ್ಮ ಪ್ರಿಪರೇಷನ್ ಅನ್ನ ಚೆನ್ನಾಗಿ ಮಾಡಿ. ನಂತರ ಈಗ ಪ್ರಿಪರೇಷನ್ ಮಾಡ್ತಾ ಇದ್ರೆ ಅದನ್ನ ಕಂಟಿನ್ಯೂ ಮಾಡಿ, ಅಂದ್ರೆ ಪರ್ಫೆಕ್ಟ್ ಆಗಿ ಕಂಟಿನ್ಯೂ ಮಾಡಿ, ಚೆನ್ನಾಗಿ ರಿವೈಸ್ ಮಾಡಿ, ಎಕ್ಸಾಮ್ ಅನ್ನ ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.